ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ನಾನು ಇವತ್ತು ಬೆಳಗ್ಗೆನ ಲಾಗ್ನ ಸ್ಟಾರ್ಟ್ ಮಾಡಿ ನೋಡಿ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತೇನಂದರೆ ಕಾರುಣಿ ಹಬ್ಬ ಇದೆ. ಇವತ್ತು ಕಾರುಣಿ ಹಬ್ಬ ಮಾಡಬೇಕು. ಅದಕ್ಕೆ ನಾನು ಮುಂಜಾನೆ ನೋಡಿ ಸ್ವಲ್ಪ ಬದ್ನಿಕಾಯಿ ಒಣಗಿ ಮಾಡಾಕತ್ತೀನಿ. ಅಂದರೆ ಈ ಅನ್ನ ಮಾಡಿ ನೋಡಿ ಮಸಾಲೆ ಅನ್ನ ಮಾಡಿದ್ದೀನಿ. ಒಂದು ಕಡಾಯಿ ತುಂಬ ನಾಷ್ಟ ಮಾಡ್ಲಾಕ ನೋಡಿ ಮಸಾಲೆ ಅನ್ನ ಮತ್ತು ಬದ್ನಿಕಾಯಿ ಹೋಳಿಗೆ ಮಾಡಾಕತ್ತೀನಿ ನೋಡಿ ಫ್ರೆಂಡ್ಸ. ಮತ್ತು ನಾನು ಇವತ್ತು ಹೋಳಿಗೆ ಮಾಡ್ಲಿಕ್ಕೆ ಮಾಡೀನಿ. ಎಲ್ಲ ದೇವರಿಗೆಲ್ಲ ಪೂಜೆ ಮಾಡಬೇಕಲ್ಲ, ಕಾರುಣಿ ಹಬ್ಬ ಅದ್ರ ಸಲುವಾಗಿ ಹೋಳಿಗೆ ಮಾಡಬೇಕು. ಈಗ ಬ್ಯಾಳೆ ಹಾಕ್ತೀನಿ, ಬದ್ನಿಕಾಯಿ ಹೋಳಿಗೆ ಮಾಡ್ತೀನಿ, ಬ್ಯಾಳೆ ಹಾಕ್ತೀನಿ. ನಾನು ನೋಡಿ ಈಗ ಹೂರಣ ಮಾಡ್ಕಿಸಿ ಹೊಲಕ್ಕೆ ಹೋಗಿ ಹೊಳಿ ಬಂದ್ಕಿಸಿ ಆಮೇಲೆ ಹೋಳಿಗೆ ಮಾಡ್ತೀನಿ ಫ್ರೆಂಡ್ಸ. ಈಗ ಟೈಮ್ ಅಂದರೆ 7 ಗಂಟೆ ಆಗ್ಯದ. 7 ಗಂಟೆಗೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ಇವತ್ತು. ನಾನು ಒಬ್ಬಾಕಿನೇ ಮಾಡ್ಬೇಕು ನೋಡಿ ಫ್ರೆಂಡ್ಸ್. ಈಗ ಏನೇನು ಕೆಲಸ ಮಾಡ್ತೀನಿ ಇವತ್ತಂತ ಎಲ್ಲ ಕೆಲಸನ ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು. ಈಗ ಚಹಾ ಮಾಡಿದ್ದೀನಿ, ಚಹಾ ಕುಡಿಬೇಕು. ಚಹಾ ಕುಡಿದಾದ್ಮೇಲೆ ಒಂದು ಸ್ವಲ್ಪ ಬ್ಯಾಳಿ ಇಡ್ತೀನಿ ಮೇಲೆ. ನೋಡಿ ಫ್ರೆಂಡ್ಸ್, ನನ್ನ ಬದ್ನಿಕಾಯಿ ಒಣಗಿ ಹಾಕಿದೆ ಅಂತ ನೋಡಿ. ನಾನು ಇದೇ ಥರ ಬದ್ನಿಕಾಯಿ ಒಣಗಿ ಮಾಡ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಚಹಾ ಕುಡಿದಾದ್ಮೇಲೆ ನಿಮಗೆ ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ 1 ಕಿಲೋ ಬ್ಯಾಳೆ ತೊಗೊಂಡು ಬಂದಿದ್ದೆವು, ಕಡಲೆ ಬ್ಯಾಳೆ ಹೋಳಿಗೆ ಮಾಡ್ಲಾಕ. 1 ಕಿಲೋ ಬೆಲ್ಲ ಮತ್ತು ಅರ್ಧ ಕಿಲೋ ಮೈದಾ ಹಿಟ್ಟು. ಇವತ್ತು ಮೈದಾ ಹಿಟ್ಟು ಹಾಕಿ ಮಾಡ್ತೀನಿ ಹೋಳಿಗೆ. ಅಂದರೆ ನೋಡಿ ನಾನು ಕುಕ್ಕರ್ ಒಳಗೆ ಹಾಕ್ತೀನಿ. ಈಗ ಮಳಿನೇ ಚಾಲು ಆಗ್ಯದ ಫ್ರೆಂಡ್ಸ್, ಮಾಡೇ ಆಗ್ಲಾಕತ್ತದ ನೋಡಿ. ಈ ಸಲ ಅಂದರೆ ಒಂದು ತುಸು ಬೆಳಗಾಗ್ಯದ. ನಾನಿಲ್ಲಿ 3 ಚರಿಗೆ ನೀರು ಹಾಕೋತೀನಿ. 3 ಚರಿಗೆ ನೀರು, ಸ್ವಲ್ಪ ಎಣ್ಣೆ, ನೋಡಿ ಫ್ರೆಂಡ್ಸ್. ಬದ್ನಿಕಾಯಿ ಒಣಗಿ ಹತ್ರ ರೆಡಿ ಆಗಿದೆ. ಈಗ ನೋಡಿ ಬ್ಯಾಳೆ ಹಾಕ್ತೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋತೀನಿ, ಅಂದರೆ ಬ್ಯಾಳೆ ಜಾಸ್ತಿ ಇದೆಯಲ್ಲ. ನೋಡಿ ಫ್ರೆಂಡ್ಸ್, ನಾನು ಬ್ಯಾಳೆನ ಕುದಿಸ್ಕೊಂಡಿನಿ ನೋಡಿ. ಈಗ ನಂತರ ನೀರೆಲ್ಲ ಸೋಸ್ಕೊತೀನಿ. ಬ್ಯಾಳೆ ಎಲ್ಲ ಕುದಿಸ್ಕೊಂಡಿನಿ. ಈಗ ನಾ ಹಾಲು ತೆಗಿಲಾಕ ಇಡಬೇಕು. ಹಾಲು ತೆಗಿಸಿ ನಾವು ಹೋಳಿಗೆ ಬಂದ್ಕಿಸಿನ ಆಮೇಲೆ ಹೋಳಿಗೆ ಮಾಡ್ತೀವಿ. ಈಗ ಬೆಲ್ಲ ಹಾಕೋಬೇಕು ಫ್ರೆಂಡ್ಸ್. ಅದ್ರ ಸಲುವಾಗ ಇನ್ನು ಹೋಳಿಗೆ ಕುಕ್ಕರ್ ಒಳಗೆ ಹಾಕ್ಲಾಕತ್ತೀನಿ ನೋಡಿ. ಇಷ್ಟೊಂದು ಬೆಲ್ಲ ಹಾಕೊಂಡು ಕಿಸಿ ಗ್ಯಾಸ್ ಮೇಲೆ ಇಟ್ಬಿಡ್ತೀನಿ.
ನೋಡಿ ಫ್ರೆಂಡ್ಸ್, ನಾನು ಹೂರಣ ಮಾಡಾಕತ್ತೀನಿ ನೋಡಿ. ಇಲ್ಲಿ ನೋಡಿ ಇಷ್ಟೆಲ್ಲ ಮಾಡೀನಿ. ಇಷ್ಟೊಂದು ಹೂರಣ ಅದ. ಇಷ್ಟು ಮಾಡ್ಕಿಸಿ ಹೂರಣ ಮಾಡ್ಕಿಸಿ ಆಮೇಲೆ ಇಡ್ತೀನಿ. 5 ಗಂಟೆ ನೋಡಿ ಫ್ರೆಂಡ್ಸ್, ಮನೆಯೆಲ್ಲ ಒರೆಸ್ಕೊಂಡಿನಿ. ಈಗ ನೋಡಿ ನಾನು ಹೊಲಕ್ಕೆ ಹೋಗ್ಬೇಕಂತ ಮಾಡೀನಿ. ಊರ ನಂತರ ಈಗ ಮಾಡಿ ಇಟ್ಟಿದ್ದೀನಿ ನೋಡಿ. ಆಮೇಲೆ ಚಿಂಜಿ ಮಾಡಿ ಬಂದು ಕಿಶನ್ ಹೋಳಿಗೆ ಮಾಡ್ತೀನಿ. ಹೊಲಕ್ಕೆ ಹೋಗಿ ಬರ್ತೀನಿ ಹೊಳ್ಳಿ. ನೋಡಿ ನಾನೀಗ ಬುತ್ತಿ ಕಟ್ಟಾಕತ್ತೀನಿ. ಅರ್ಬಿ ಏನು ಇಲ್ಲ. ಹುಡುಗರು ಎಲ್ಲರೂ ಬರ್ತಾರೆ ಕೃಷಿನ. ನಮ್ಮ ಕುಮಾರ್ ಅವನದು ಅಂಗಿ ಒಳಗೆ ನಾನು ಬುತ್ತಿ ಕಟ್ಟಾಕತ್ತೀನಿ ನೋಡಿ. ಚಜ್ಜಿ ರೊಟ್ಟಿ ಇಷ್ಟೊಂದು ಮಾಡಿದ್ದೀನಿ. ಇವತ್ತೇನು ರೊಟ್ಟಿ ಮಾಡಿಲ್ಲ. ಇವತ್ತಿಂದ ಏನೇನು ಕೆಲಸ ಮಾಡಿದ್ದೀನಿ ಅಂತ ನಿಮಗೆಲ್ಲ ಶೇರ್ ಮಾಡ್ತೀನಿ ಅಂತ ಮುಂಜಾನೆ ಹೇಳಿನಿ ಫ್ರೆಂಡ್ಸ. ಮತ್ತು ಇವತ್ತು ಏನೇನು ಬಾಂಡೆ ತಿಕ್ಕಿನಿ, ಒಗ್ಯಾಣ ಎಲ್ಲ ಮಾಡಿದ್ದೀನಿ. ಈಗ ಅದನ್ನು ನಾನು ಇಡುವೆ ಮಾಡಿಲ್ಲ. ನೋಡಿ ಹುಡುಗರು ಬರ್ತಾರ. ಇವತ್ತು ಕಾರುಣಿ ಹಬ್ಬ ಆದದ್ಕಿಶ ಹುಡುಗರು ಇವತ್ತು ಸಾಲಿಗೆ ಹೋಗಿ ನೋಡಿ. ನಮ್ಮ ಯಜಮಾನ್ರೀಗ ನೀವು ಹಾಲು ತೊಗೊಂಡು ಹೋಗ್ರಿ, ನಾನು ಆಮೇಲೆ ಬರ್ತೀನಿ ತಂದೀನಿ. ಈಗ ನಾನು ಆಡ ತೊಗೊಂಡು ಕಿಶನ್ಗೆ ಹೋಗ್ತೀನಿ ಫ್ರೆಂಡ್ಸ. ನೋಡಿ ಒಂದು ಡಬ್ಬಿ ಮೊಸರು ತೊಗೊಂಡಿನಿ ನೋಡಿ. ಮೊಸರು ಒಂದು ಡಬ್ಬಿ ಮೊಸರು. ಮತ್ತು ಮುಂಜಾನೆ ಮಾಡಿದ ನಾಷ್ಟ ಮಾಡಿದ ಅನ್ನ ಯಾರು ನಾಷ್ಟ ಮಾಡಿಲ್ಲ. ಚಾ ಒಂದು ಎರಡು ಖಾರಿ ತಿಂದಾರ. ಬದ್ನಿಕಾಯಿ ಒಣಗಿ ಪ್ಲೇಟ್ಗಳೆಲ್ಲ ಒಯ್ತೀನಿ. ಅಲ್ಲಿ ಊಟ ಮಾಡ್ಲಾಕ ಹುಡುಗರಿಲ್ಲ. ಶರ್ಗಿನೇ ಹಾಕೋತೀವಿ ಫ್ರೆಂಡ್ಸ್. ಮತ್ತು ಒಂದು ಬಕೆಟ್ ತುಂಬ ಮುಸ್ರಿ ಇದೆ. ಎಮ್ಮಿಗೆ ಒಯ್ತೀನಿ ಈಗ. ನೋಡಿ ಫ್ರೆಂಡ್ಸ, ಈಗ ಹೊಲ್ದಾಗ ಬಂದೀನಿ ನೋಡಿ. ಇಲ್ಲಿ ಆಡ ತೊಗೊಂಡು ಬಂದೀನಿ. ಗೋಲ್ ಪಕಡ್ರಿ. ಹುಡುಗರು ಇವತ್ತು ಕಾರೋಣಿ ಹಬ್ಬ ಅದಕ್ಕೆ ಸಾಲಿಗೆ ಹೋಗಿ ಫ್ರೆಂಡ್ಸ. ಆಡಾಕತ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಆಡಾಕತ್ಲಾಕತ್ತೀನಿ. ನೋಡಿ ಫ್ರೆಂಡ್ಸ, ಎಮ್ಗಳಿಗೆ ನೀರು ಕುಡ್ಸಾಕತ್ತೀನಿ. ಈಗ ಹಾಲು ಹಿಂಡ್ಕೊಂಡು ಹೋಯ್ದಾರ ನಮ್ಮ ಯಜಮಾನ್ರೆ. ನಾನು ಈಗ ನೀರು ಕುಡಿಸ್ಕಿಸಿನ ಆಮೇಲೆ ಹೆಂಡಿ ತೆಗಿತೀನಿ. ಇವತ್ತು ಕಬ್ಬು ಒಂದು ಹಚ್ಬೇಕಂತ ಮಾಡಿದೆವು. ಕಬ್ಬು ಹಚ್ಬೇಕು ಫ್ರೆಂಡ್ಸ್. ಆಮೇಲೆ ಎಮ್ಮಿ ತೊಳಿಬೇಕು ನೋಡಿ ಫ್ರೆಂಡ್ಸ. ಈಗ ನಾಷ್ಟ ಮಾಡಾಕಿದ್ದೆವು. ಮುಂಜಾನೆ ಸ್ವಲ್ಪ ಚಾನೆ ಕುಡಿದು ಬಂದೆವು. ನಾಷ್ಟ ಮಾಡಿಲ್ಲ. ಇಲ್ಲೇ ಎಲ್ಲ ಕೆಲಸ ಮಾಡ್ಕೊಂಡು ಇಲ್ಲೇ ಹೋಗಿ ನಾಷ್ಟ ಮಾಡಬೇಕು ಮಾಡಿದ್ವಿ. ಹುಡುಗರಿಗೂ ಹಾಕ್ತೀನಿ. ಇನ್ನ ಜಾಸ್ತಿ ಬೇಡ ಆಗ್ತಾವ ನಮ್ಮ ಅಂಕಿತ.
ಬನ್ನಿ ಫ್ರೆಂಡ್ಸ ನಾಷ್ಟ ಮಾಡೋಣಂತ. ನಾಷ್ಟ ಮಾಡ್ಕಿಸಿ ಆಮೇಲೆ ಕಬ್ಬು ಸುಲಿತೀನಿ, ಅದು ನಿಮ್ಗೆ ಶೇರ್ ಮಾಡ್ತೀನಿ ಅಂತ. ನೋಡಿ ಫ್ರೆಂಡ್ಸ್, ನಾನು ಈಗ ಮಡಿ ಕಟ್ಟಾಕತ್ತೀನಿ. ಇಲ್ಲಿ ನೋಡಿ ಇದ್ರೊಳಗೆ ಕಬ್ಬು ಹಚ್ಬೇಕು ಮಾಡಿದೆವು, ಅದ್ರ ಸಲುವಾಗಿ ಮಡಿ ಕಟ್ಟ. ನೋಡಿ ಹುಡುಗರಲ್ಲಿ ಆಟ ಆಡಾಕ್ತಾನೆ, ಮತ್ತು ನಮ್ಮ ಅಂಕಿತ ನೋಡಿ ಹಾಳಾಕತ್ತಾಳ, ಅದ್ರ ಸಲುವಾಗಿ ಆಕಿಗೆ ರಮ್ಸಾಕತ್ತೀನಿ. ಆಕೀಗ ಹೊಡೆದಾರ, ನಮ್ಮ ಕುಮಾರ್ ಹೊಡೆದಾನ, ಅದಾಗ ಹಾಳಾಕತ್ತಾಳ. ಅಟ್ ಕಟ್ಕೊಂಡು ಬಂದೀನಿ ನೋಡಿ ಫ್ರೆಂಡ್ಸ್ ಮಡಿ. ಈ ಕಡೆ ಕಟ್ತೀನಿ 10 ದಿವಸ. ನಮ್ಮ ಕುಮಾರ್ ಭಾಳ ಬೆರ್ಕಿ ಅದಾನ, ಅವರೇ ಹೊಡಿತಾನ ನಮ್ಮ ಅಂಕಿತಾಗ. ಇವತ್ತು ಕಬ್ಬು ಹಚ್ಬೇಕತ್ ಮಡಿ ಮಾಡಾಕ್ತೀನಿ ಫ್ರೆಂಡ್ಸ್. ನಾನು ಆಳುಗಳಿಗೆ ಹೇಳಿದೆವು ಅಂದರೆ ಬರಲಿಲ್ಲ ಆಳುಗಳು. ಮತ್ತು ನಾಳೆಗೆ ಮಳೆ ಆಯ್ತಂದ್ರೆ ಹಾಗೆ ಉಳಿತಾವತ್ತಿಗೆ ನಾನೇ ಮಾಡಾಕ್ತೀನಿ ನೋಡಿ. ನೋಡಿ ಫ್ರೆಂಡ್ಸ, ಇದೇ ಥರ ಈ ಕಡೆ ಎಲ್ಲ ಕಟ್ಟಬೇಕು. ನೋಡಿ ಫ್ರೆಂಡ್ಸ್, ನಾವೆಲ್ಲ ಇಲ್ಲಿ ಕಬ್ಬೆಲ್ಲ ಹ್ಯಾಂಗೆ ಹಚ್ಚಲಾಗಿ ಇಟ್ಟಿದ್ದೇವೆ ನೋಡಿ. ನಮ್ಮ ಅರ್ಪಿತಾ ಒಯ್ಲಾಕ ಕಬ್ಬು ಇಡ್ಲಾಕ ಇಲ್ಲಿ ನೋಡಿ ನೀರು ಬಿಟ್ಟಿದ್ದೇವೆ. ಈಗ ನೀರು ಬಿಟ್ಕಿಸಿನ್ ಈಗ ಕಬ್ಬು ಎಲ್ಲ ತುಳಿಬೇಕು ನೋಡಿ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ತುಳಿಲಾಕ್ತೀನಿ ನೋಡಿ ಕಬ್ಬು. ನಾವು ಈ ಥರ ಕಬ್ಬು ಹಚ್ತೇವೆ ನೋಡಿ. ನೋಡಿ ಫ್ರೆಂಡ್ಸ, ಎಲ್ಲ ಒಂದು ಸಾಲು ತುಂಬ್ಕೊಂಡು ಬಂದೀನಿ. ಕತ್ತ ಕಬ್ಬನ ನಮ್ಮ ಹುಡುಗರು ನಾವು ಕುಡ್ಕೀಸಿನ ಹಚ್ಚಾಕ್ತೇವೆ ನೋಡಿ ಕಬ್ಬು. ಮಳೆ ಒಂದು ಆಗ್ಯಾದ, ಭಾಳ ಗಾಡಿ ಆಗ್ಯಾದ. ಮತ್ತು ಇನ್ನೂ ಮಳೆ ಬಂತಂದರೆ ಹಾಗೆ ಉಳಿತಾವ ಕಿಸಿನ ಹಚ್ಚಾಕ್ತೇವೆ ಕಬ್ಬು. ಇವಾಗ ಸರಿಯಾಗಿ ನೋಡಿ ಫ್ರೆಂಡ್ಸ, ಈ ಕಡೆ ಎಷ್ಟು ಉಳಿಸ್ಕೊಂಡು ಬಂದೆವು. ಈಗ ಇಲ್ಲಿ ತೊಯ್ಲಾಕ್ತೇವೆ ನೋಡಿ.
ಇದೇ ಥರ ಕಬ್ಬು ತುಳಿತೀನಿ ಫ್ರೆಂಡ್ಸ್. ಈಗ ಆಗಿದೆ, ಸ್ವಲ್ಪ ಉಳಿದಿದೆ. ಅಷ್ಟೊಂದು ಆಯ್ತಂದ್ರೆ ಆಯಿತು. ಮನೆಗೆ ಹೋಗ್ಬೇಕು ಹಬ್ಬ ಮಾಡ್ಲಕ್ಕ. ನೋಡಿ ಫ್ರೆಂಡ್ಸ್, ಈಗ ಲೈಟ್ ಹೋಗ್ಯದ. ಏಕಪ್ಪ ಲೈಟ್ ಹೋಗ್ಯದ. ಈಗ ಇಷ್ಟೊಂದು ಇನ್ನ 2 ಹಚ್ಚಿ ಕಡೆ ಉಳ್ದಾದ. ಅದಿನ್ನ ಕಬ್ಬು ಸುಲಕ್ಕಿ ಫ್ರೆಂಡ್ಸ್. ಈಗ ನೋಡಿ ಲೈಟ್ ಹೋಗ್ಯದ. ಎಲ್ಲ ಕಾಲ ಮಾರಿ ತಕ್ಕೊಂಡ್ಕಿಸಿ ಈಗ ಊಟ ಮಾಡ್ಕಿಸಿನ ಮನೆಗೆ ಹೋಗ್ಬೇಕು ನೋಡಿ ಫ್ರೆಂಡ್ಸ್. ಎಮ್ಮೆ ಕೊಡ್ಬೇಕಿನ ನೋಡಿ ಫ್ರೆಂಡ್ಸ್. ಈಗ ಎಲ್ಲರೂ ಕೂತ್ಕಿಸಿ ಊಟ ಮಾಡಾಕತ್ತೇವು. ಗಪ್ಪಾರು ಹನುನಕರ್ನು ಬದ್ನಿಕಾಯಿ ಒಣಗಿ ಮತ್ತು ಮೊಸರು ಎಲ್ಲ ಖಾಲಿ ಮಾಡ್ಯಾರ ನೋಡಿ. ಹುಡುಗರು ಎಲ್ಲರೂ ತಿನ್ನಾಕತ್ತಾರ. ಮತ್ತು ಇಲ್ಲಿ ಶೇಂಗಾ ತೊಗೊಂಡು ಬಂದಿದ್ದೆವು. ಸಜ್ಜಿ ರೊಟ್ಟಿ ಒಂದು ಬುತ್ತಿ ಕಟ್ಕೊಂಡು ಬಂದಿದ್ದು ಎಲ್ಲ ಖಾಲಿ ಆಗ್ಯದ ನೋಡಿ. ನೋಡಿ ಫ್ರೆಂಡ್ಸ್, ಈಗ ಊಟ ಮಾಡಿ ಕಿಶಿನ ಎಮ್ಮೆ ತೊಳಿತೀನಿ. ನೋಡಿ ಫ್ರೆಂಡ್ಸ್, ಈಗ ನೋಡಿ ಪೂಜೆ ಮಾಡ್ಬೇಕು ಎಮ್ಮಿಗೆ. ಮತ್ತು ಹೋಳಿಗೆ ಮಾಡ್ಕೊಂಡು ಬರ್ಬೇಕಂದ್ರೆ ಭಾಳ ಟೈಮೇ ಆಗತ್ತೆ ಫ್ರೆಂಡ್ಸ್. ಈಗ 4 ಗಂಟೆ ಆಗ್ಯದ. ಅದ್ರ ಸಲುವಾಗಿ ನಾನು ಆಮೇಲೆ ಪೂಜೆ ಮಾಡ್ತೀನಿ. ಹೋಳಿಗೆ ಇದ್ದೆ ಇವೆಲ್ಲ ಎಮ್ಮಿಗಳು ಸ್ವಚ್ಛ ಮಾಡ್ತೀನಿ. ಮನೆಗೆ ಹೋಗ್ತೀನಿ ಆಮೇಲೆ. ಹೇ ಗಾಡಿ ಆಗ್ಯಾದ ನೋಡಿ ಫ್ರೆಂಡ್ಸ್. ಮಳೆ ಹಾಕಿಸಿ ನೀವು ಎಮ್ಮಿಗೋದು ಭಾಳ ಅಂದರೆ ಭಾಳ ಇದು ಇರುತ್ತೆ. ಎಮ್ಮಿಗೋದು ಭಾಳ ಕೆಲಸ ಇರುತ್ತೆ. ನಂದು ಇವತ್ತಿಂದ ಕೆಲಸ ಏನೇನು ಮಾಡಿದೆ ಅಂತ ಎಲ್ಲಾನು ಶೇರ್ ಮಾಡಿ ಅಂತ ಹೇಳ್ತೀನಿ. ನನಗೆ ಚಂತನೇ ಕೆಲಸನೇ ಇರುತ್ತೆ ಫ್ರೆಂಡ್ಸ್. ಹಸಿ ಮೇವು ತಿನ್ನೋಣ ಎಲ್ಲ ಒಳಗೆ ಗಾಡಿ ಆಗ್ಲಾಗ್ತಾವೆ ನೋಡಿ. ಈ ಅಂಗಡಿ ಕೆಳಗೆ ಆಗ್ಲಾಗ್ತಾವೆ ಎಮ್ಮಿಗಳು. ಗೋಧಿ ಹಿಟ್ಟು ತಗೊಂಡಿನಿ. ಈಗ ಕಲಸ್ಕೊತೀನಿ ಫ್ರೆಂಡ್ಸ್. ಈಗ ಹೋಳಿಗೆ ಮಾಡ್ಕಿಸಿನ ಪೂಜೆ ಕಳಿಸ್ಬೇಕು ನೋಡಿ ಫ್ರೆಂಡ್ಸ್. ಈಗ ನೋಡಿ ಇಲ್ಲಿ ಬ್ಯಾಳಿ ನೀರು ಹಾಗೆ ಇಟ್ಟು ಹೋಗಿನಲ್ಲ. ನೋಡಿ ಸಾರು ಮಾಡ್ಬೇಕು. ಸಾರು ಮಾಡೋ ತನಕ ನೋಡಿ ನಾನು ಇಲ್ಲಿ ಅನ್ನ ಇಡ್ತೀನಿ. ನೋಡಿ ಅನ್ನ ಇಡಾಕತ್ತೀನಿ ನೋಡಿ ಫ್ರೆಂಡ್ಸ್. ನಾನು ಈಗ ನೋಡಿ ಮಸಾಲೆ ರುಬ್ಕೋಬತ್ ಮಾಡಿ ನೋಡಿ. ಇಲ್ಲಿ ಟೊಮ್ಯಾಟೋನು ಮತ್ತು ಕೊಬ್ಬರಿನ ಕಟ್ ಮಾಡ್ಕೊಂಡೀನಿ. ಮತ್ತು ಇಲ್ಲಿ ಬೆಳ್ಳುಳ್ಳಿ ಮತ್ತು ಅದ್ರಕ್ ತೊಗೊಂಡಿನಿ ನೋಡಿ. ಶುಂಠಿ ನಮ್ಮ ಕಡೆ ಅದ್ರಕ್ ಅಂತಾರೆ, ಅದ್ರ ಸಲಾಗಿ ನಾನು ಅದ್ರಕ್ ಅನ್ನಕತ್ತೀನಿ. ಶುಂಠಿ ತೊಗೊಂಡಿನಿ. ಇವೆಲ್ಲ ಮಿಕ್ಸಿ ಜಾರಿಗೆ ಹಾಕಿಸಿನ ರುಬ್ಕೋತೀನಿ ನೋಡಿ ಫ್ರೆಂಡ್ಸ್. ಇದನ್ನು ಕಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ನಾನೀಗ ಸಾರು ಮಾಡಾಕತ್ತೀನಿ ನೋಡಿ. ಎಣ್ಣೆ ಕಾಯ್ದಿದೆ. ಸ್ವಲ್ಪ ಎಣ್ಣೆ ಕಡಿಮೆ ಆಗಿದೆ, ಸ್ವಲ್ಪ ಎಣ್ಣೆ ಹಾಕೋತೀನಿ.
ನೋಡಿ ಫ್ರೆಂಡ್ಸ್, ಈಗ ಪೂಜೆ ಮಾಡ್ಲಾಕ ಒಯ್ಬೇಕಾದ್ರೆ ಸಂಜೆ ಮಾಡಿ ಕತ್ತಲಾಗ್ಲಾಗ ಬಂದಾದ ಈಗ ಅದ್ರ ಸಲ್ಯಾಗ ನಮ್ಮ ಅರ್ಪಿತಾಗ ಕಳ್ಸಾಕತ್ತೀನಿ ಪೂಜೆ ಮಾಡ್ಲಾಕ. ಹೊಲಕ್ಕೆ ಕಳಿಸ್ಬೇಕ. ಹೊಲ ಏನು ನಮ್ಮ ದೂರ ಇಲ್ಲ, ಇಲ್ಲೇ ಸಮೀಪೆ ಅದ. ಈಗ ನೋಡಿ ಪೂಜೆ ಸಲ್ಯಾಗ ನಾನು ಹೋಳಿಗೆ ಮಾಡಾಕ್ತೀನಿ ಸಣ್ಣ ಸಣ್ಣ. ಐದು ಹೋಳಿಗೆ ಮಾಡ್ತೀನಿ ಫ್ರೆಂಡ್ಸ್ ಪೂಜೆ ಸಲ. ನೋಡಿ ಫ್ರೆಂಡ್ಸ್, ಈ ಥರನ ಹೋಳಿಗೆನ ಎರಡು ಹೋಳಿಗೆ ಆಗಿದೆ. ಮಳೆಯಾಗ ಇಷ್ಟು ಕಟ್ಗೆ ಎಲ್ಲ ತಂಪಾಗ್ಬಿಟ್ಟಾವ, ಇಟ್ಟು ಹತ್ತಲ್ಲ ಕಟ್ಗೆ. ಅರ್ಪಿತಾ, ನೋಡಿ ಫ್ರೆಂಡ್ಸ್, ಇಲ್ಲಿ ಪೂಜೆ ಮಾಡ್ಲಾಕ ನಮ್ಮ ಅರ್ಪಿತಾ ಕಳ್ಸಾಕತ್ತೀನಿ. ನಮಗಿನ್ನ ಹೋಳಿಗೆ ಮಾಡ್ಬೇಕಲ್ಲ, ಅದ್ರ ಸಲ್ಯಾಗ ನಾ ಎಲ್ಲ ಹಾಕಿಸಿ ನಮ್ಮ ಅರ್ಪಿತಾಗ ಇವು 2 ಹೋಳಿಗೆ, ಇವು 5 ಹೋಳಿಗೆ ಮತ್ತು ಇಟ್ಟು ಅನ್ನ ಬಿಸಿನೇ ಇದೆ ಎಲ್ಲ. ಹೂವನ್ನು ಹಾಕಿಸಿ ನಾವು ಪೂಜೆ ಮಾಡ್ಲಾಕ ಹೂರಣನು ಹಾಕ್ತೇವೆ. ಅರ್ಪಿತಾ ಕೂಗಚ್ಚ. तेल केम लगाओ? तेल ನೋಡಿ ಫ್ರೆಂಡ್ಸ್, ನಮ್ಮ ಅರ್ಪಿತಾ ಕಳಿಸ್ತೀನಿ. ನಾನೀಗ ಹೋಳಿಗೆ ಮಾಡ್ತೀನಿ. ಅಲ್ಲೇ ಕುಂಕುಮ ಅರಿಶಿಣ ಅಲ್ಲಿ ಬೇಕಾಗ್ತಾವ ಪೂಜೆ ಮಾಡ್ಲಾಕ. ಎಮ್ಗಳು ಈಗ ಪೂಜೆ ಮಾಡ್ಬೇಕಲ್ಲ, ಅದ್ರ ಸಲುವಾಗಿ ಬೇಕಾಗ್ತಾವ. ಇಲ್ಲೇ ಇದಾವೆ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಸಲ್ಯಾಗ ಈ ಪೂಜೆ ಮಾಡಿ ಕಳ್ಸೋಣ. ಇಲ್ಲಿ ನಾನು ದಿನ ಹುಡುಗರಿ ಸಲ್ಯಾಗ ಮಾಡಾಕ್ತೀನಿ. ನೋಡಿ ನೋಡಿ ಇಷ್ಟು ಮಾಡೀನಿ ಫ್ರೆಂಡ್ಸ್ ಹೋಳಿಗೆ.